ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಸತಿ ನಾವು ಆಹಾರ ಮೇಳಕ್ಕೆ ಬಂದಿದ್ದೀವಿ. ಈ ಸತಿ ದಸರಾಗೆ ಯಾವ್ಯಾವ ಥರ ವೆರೈಟಿ ಮತ್ತು ಡಿಫ್ರೆಂಟ್ಸ್ ಫುಡ್ಗಳು ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರೋಣ. ಮತ್ತು ನನ್ನ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಹೊಸ್ದಾಗಿ ನೋಡ್ತಾ ಇರೋರಿಗೆಲ್ಲರಿಗೂ ನಾವು ಹೊಸ್ದಾಗಿ ನೋಟಿಫಿಕೇಶನ್ ಬರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ. ನೆಕ್ಸ್ಟ್ ಇವಾಗ ಆಹಾರ ಮೇಳ ಒಳಗಡೆ ಹೋಗಿ ಯಾವ್ಯಾವ ಥರ ಫುಡ್ಸ್ ಇದೆ ಅಂತ ನೋಡ್ಕೊಂಡು ಬರೋಣ, ಬನ್ನಿ. ನೆಕ್ಸ್ಟ್ ಒಳಗೆ ಹೋಗ್ತಿದ್ದಂಗೆ ತುಂಬ ಬಿಸಿಲಿತ್ತು, ನಮಗೆ ಅಲ್ಲಿ ವಿಡಿಯೋ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಪಾಪನು ಬೇರೆ ಕರ್ಕೊಂಡು ಅಷ್ಟು ಜನ ಏನಿರಲಿಲ್ಲ. ಕೆಲವೊಂದು ಸ್ಟಾಲು ಇವಾಗ ಓಪನ್ ಮಾಡ್ತಾ ಇದ್ರು. ನಾವು 12 o'clockಗೆ ಹೋಗಿದ್ವಿ. 12:30 ಅಷ್ಟೊತ್ತಿಗೆ ಶುರು ಆಗೋದಲ್ಲಿ. ನಾವು ಸ್ವಲ್ಪ ವಿಡಿಯೋ ಎಲ್ಲ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು, ಜನ ಏನೋ ಅಷ್ಟೊಂದು ಇರಲ್ಲ, ಸ್ವಲ್ಪ ವಿಡಿಯೋ ಮಾಡೋದಕ್ಕೂ ನಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಒಂದು 12 o'clockಗೆ ಹೋಗಿದ್ವಿ. ಬಟ್ ಬಿಸಿಲಲ್ಲಿ ನಮಗೆ ವಿಡಿಯೋನೇ ಮಾಡೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಸಿಕ್ಕಾಪಟ್ಟೆ ಬಿಸಿಲಿತ್ತು. ನಾವೇನು ಒಂದು ಶಾಲು ತಗೊಂಡೋಗಿರಲಿಲ್ಲ, ನಾವು ಹಂಗೆ ಹೋಗ್ಬಿಟ್ಟಿದ್ವಿ. ಸ್ವಲ್ಪ ಕ್ಲೌಡ್ ಇದೆ ಅಂತ ಹೇಳ್ಬಿಟ್ಟು, ಸೊ ಅದರಲ್ಲೇ ಹೆಂಗೋ ವಿಡಿಯೋ ಮಾಡ್ಕೊಂಡು ಬಂದ್ವಿ. ನೆಕ್ಸ್ಟ್ ಒಂದು ಸೈಡ್ ಫುಲ್ಲು ಬಿರಿಯಾನಿ ಕಾರ್ನರೇನೆ. ಬಿರಿಯಾನಿ ಮತ್ತು ಫಿಶ್ ಫ್ರೈ, ಕಬಾಬ್ ಆ ಥರ ಎಲ್ಲ ಕೊಂಬೋ ಇರುತ್ತೆ. ಯಾವಾಗ ಎನಿ ಟೈಮ್ ಅಷ್ಟೇ ಆಹಾರ ಮೇಳದಲ್ಲಿ ಶುರುವಾಗುವಾಗ ಯಾವಾಗಲೂ ನಾನ್ ವೆಜ್ ಐಟಮ್ ಎಲ್ಲ ಆಲ್ಮೋಸ್ಟ್ ಕೊಂಬನೇ ಇಟ್ಟಿರ್ತಾರೆ. ನಮ್ಗೆ ಯಾವ್ದು ಬೇಕೋ ಅದನ್ನು ನಾವು ಚೂಸ್ ಮಾಡ್ಕೊಬೋದು. ಅದರಲ್ಲೂ ಪ್ರೈಸ್ಗಳಿರುತ್ತೆ. ಒಂದೊಂದು ಶಾಪಲ್ಲಿ ಒಂದು 3 ಥರ ಕೊಂಬೋ ಇದ್ದರೆ ಒಂದು 100ಗೆ ಇರುತ್ತೆ, 99ಗೆ ಇರುತ್ತೆ, ಆಮೇಲೆ 200 ಸಮಥಿಂಗ್ ಇರುತ್ತೆ. ಈ ಥರ 3 ಐಟಮಲ್ಲಿ ಕೊಂಬೋ ಇರುತ್ತೆ. ನಮ್ಗೆ ಯಾವ್ದು ಬೇಕೋ ನಾವು ಅದನ್ನು ಚೂಸ್ ಮಾಡ್ಕೋಬೋದು. ಇಡ್ಲಿ ಮತ್ತೆ ಪೆಪ್ಪರ್ ಡ್ರೈ, ಚಿಲ್ಲಿ ಚಿಕನ್ ಮತ್ತೆ ಲಾಲಿಪಾಪ್ಸ್ ಕಾಂಬೋಸ್ ಅಲ್ಲಿ ನಿಮಗೆ ಚಿಕನ್ ಬಿರಿಯಾನಿ, ಮೊಟ್ಟೆ ಇಡ್ಲಿ, ಲಾಲಿಪಾಪ್, ಚಿಲ್ಲಿ ಚಿಕನ್ ಸಿಗುತ್ತೆ. ಇಲ್ಲ ಚಿಲ್ಲಿ ಚಿಕನ್ ಬೇಡ ಅಂದ್ರೆ ಪೆಪ್ಪರ್ ಚಿಕನ್ ಸಿಗುತ್ತೆ, ಲಾಲಿಪಾಪ್ ಕಾಂಬೋ. ನೆಕ್ಸ್ಟ್ ಇಲ್ಲಿ ನಾವೇನು ತಗೊಂಡ್ಲಿಲ್ಲ. ಸ್ಟಾರ್ಟಿಂಗ್ನಲ್ಲಿ ಪಾನಿಪುರಿ ಟೇಸ್ಟ್ ಮಾಡೋಣ ಅಂತ ಬಂದ್ವಿ. ಬಂಗಾರಪೇಟೆ ಪಾನಿಪುರಿ ಚೆನ್ನಾಗಿರುತ್ತೆ ಅಂತ ಹೇಳಿ, ಸೊ ಚೆನ್ನಾಗಿತ್ತು. ಇಲ್ಲಿ ಬಂಗಾರಪೇಟೆ ಪಾನಿಪುರಿ ನಾವು ಟ್ರೈ ಮಾಡಿದ್ವಿ, ಚೆನ್ನಾಗಿತ್ತು. ನಾನ್ ವೆಜ್ ಕೌಂಟರ್ ಬಿಟ್ಟಾದ್ಮೇಲೆ ಒಂದು ಸ್ವಲ್ಪ ವೆಜ್ ಇರುತ್ತೆ. ಅಲ್ಲಿ ಫುಲ್ ವೆಜ್ ಅಂತ ಅಂದರೆ ಮಸಾಲೆ ದೋಸೆ ಆಗಿರ್ಬೋದು, ಆಮೇಲೆ ಹೋಳ್ಗೆ ಊಟ ಆಗಿರ್ಬೋದು, ಆಮೇಲೆ ನಾವು ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ, ಇದೆಲ್ಲ ಮಾಮೂಲಿ ಬೇಸ್ ಏನೇನಿರುತ್ತೆ, ಯಾವ ವರ್ಷ ಏನೇನು ಮಾಡ್ತಾರೆ ಸೇಮ್ ಅದೇ ಇರುತ್ತೆ. ಬಟ್ ಟೇಸ್ಟ್ ಮಾತ್ರ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಷ್ಟೇ.
ಕ್ಯಾರಮಲ್ ಪುಡ್ಡಿಂಗ್, ಕೊರಿಯನ್ ಬನ್, ಬಬಲ್ ಗಮ್ ಶೇಕ್ ನಾವು ಟ್ರೈ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಪುಡ್ಡಿಂಗ್ಸ್ ವೆರೈಟೀಸ್ ಇರೋದು 12 ವೆರೈಟೀಸ್ ಪುಡ್ಡಿಂಗ್ಸ್ ನಾವು ಕೊಡ್ತಾ ಇದೀವಿ. ಸೊ ಇದು ಒಂದು ಯೂನಿಕ್ ಐಟಮ್, ಮತ್ತೆ ನಮ್ದು ಇದು ಸಿಗ್ನೇಚರ್ ಡಿಶ್. ಯಾವ್ದೇ ರೆಸ್ಟೋರೆಂಟ್ ಹೋದ್ರು 1 or 2 ವೆರೈಟಿ ಪುಡ್ಡಿಂಗ್ ಸಿಗುತ್ತೆ, ನಮ್ಮಲ್ಲಿ 12 ವೆರೈಟೀಸ್ ಪುಡ್ಡಿಂಗ್ ಸಿಗುತ್ತೆ. ಸೊ ಈ ಯೂನಿಕ್ ಐಟಮ್ ನ ಬಂದು ಟ್ರೈ ಮಾಡಿ, ನಿಮ್ಗೆ ಎಲ್ಲರಿಗೂ ತುಂಬಾ ನೆಕ್ಸ್ಟ್ ಅಲ್ಲೊಬ್ರು ಅಂಕಲ್ ಬಂದಿದ್ರು, ಅವರು ಸಾಕಿರೋ ಪಕ್ಷಿಗಳಂತೆ ಅದು. ಅವ್ರ ಮನೇಲಿ ಇನ್ನೂ ತುಂಬಾ ಪ್ರಾಣಿಗಳೆಲ್ಲ ಸಾಕಿದಾರಂತೆ. ಬಟ್ ನಾವು ಇಲ್ಲಿ ಆಹಾರ ಮೇಳದಲ್ಲಿ ಇದೇ ಫಸ್ಟ್ ಟೈಮ್ ಅವರು ಬಂದಿರೋದು ಅನ್ಸುತ್ತೆ, ಗೊತ್ತಿಲ್ಲ ನನಗೆ. ನಾವ್ ಇದೇ ಫಸ್ಟ್ ನೋಡಿದ್ದವ್ರನ್ನ. ನಮ್ಮ ಪಾಪ ಅದನ್ನ ನೋಡಿ ಮುದ್ದು ಕೊಟ್ಕೊಂಡು ಕರ್ಕೊಂಡು ಹೋಗೋಣ ಮನೆಗೆ ಅಂತೆಲ್ಲ ಹೇಳ್ತಾ ಇದ್ಲು. ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ನಾವಲ್ಲಿ ಒಂದ್ ರೌಂಡ್ ಬರೋಷ್ಟೊತ್ತಿಗೆ ಜನ ಫುಲ್ ರಶ್ ಆಗಿದ್ರು. ಕರೆಕ್ಟಾಗಿ ಊಟದ ಟೈಮ್ ಬೇರೆ ಆಗಿತ್ತು, ಅಲ್ಲಿ ತುಂಬಾ ರಶ್ ಆಗ್ಬಿಟ್ಟಿದ್ರು. ಸ್ವಲ್ಪ ಬಿಸಿಲು ಬೇರೆ ಜಾಸ್ತಿ ಇತ್ತು, ಪಾಪನ ಕೂತ್ಕೊಂಡು ಊಟ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಬಿಸಿಲು ಕಮ್ಮಿ ಆಗಲಿ ಅಂತ ಹೇಳಿ ವೆಯ್ಟ್ ಮಾಡಿ ಆಮೇಲೆ ಹೋಗಿ ನಾವು ಅಲ್ಲೊಂದು ಬಿರಿಯಾನಿ ಟೇಸ್ಟ್ ಮಾಡಿದ್ವಿ. ನಾವು ತಗೊಂಡಿದ್ದು 99 ರುಪೀಸ್ ಕೊಂಬೋ. ನೋಡೋಣ ಟೇಸ್ಟ್ ಹೆಂಗಿದೆ ಏನು ಅಂತ ಹೇಳಿ. ಚೆನ್ನಾಗಿತ್ತು. ನಾವು ಪೆಪ್ಪರ್ ಬೇಕಂದ್ರೆ ಪೆಪ್ಪರ್ ಚಿಕನ್ ಕೊಡ್ತಾರೆ, ಕಬಾಬ್ ಬೇಕು ಅಂದ್ರೆ ಕಬಾಬ್ ಕೊಡ್ತಾರೆ. ಒಂದೊಂದಕ್ಕೆ ಒಂದೊಂದು ರೇಟ್ ಹಾಕಿರ್ತಾರೆ. ಓಕೆ, ನಾನು ಈ ವ್ಲಾಗ್ನ ಇಲ್ಲ ಎಂಡ್ ಮಾಡ್ತಿದ್ದೀನಿ. ಟೇಕ್ ಕೇರ್ ಅಂಡ್ ಬಾಯ್.